ನೋಡಿ ಎಲ್ಲಿ ಬೇಕಲ್ಲಿ ಶರ್ಟ್ ಬಿಚ್ಚಿಡ್ತಾರೆ. ಒಗಿಬೇಕು ಅಂದರೆ ಒಗೆಯೋ ಜಾಗದಲ್ಲಿ ಇಡಲ್ಲ. ಇಲ್ಲಿ ತಂದು ಇಡ್ತಾರೆ, ಮತ್ತೆ ಒಗ್ದಿಲ್ಲ ನನ್ನ ಅಂಗಿಯಾ ಅಂತ ಕೇಳ್ತಾರೆ. ತಂದು ನೋಡಿ ಇಲ್ಲಿ ಇಟ್ಟಿದ್ದಾರೆ. ತೊಳೆಯೋಕೆ ಮುಂಚೆ ಏನಿದೆ ಅಂತ ನೋಡೋಣ. ಮತ್ತೆ ಚೀಟಿ ಗಿಟಿ ಇದ್ರೆ ಅಯ್ಯಪ್ಪ ನೆನೆಸ್ಬಿಟ್ರೆ ಬೈತಾನೆ. ಏನು ಮಾಡಿದೆ ಏನು ಅಂತ. ನೋಡೋಣ ಏನಿದೆ ಅಂತ. ಏನಿದು ಇದ್ರ ದುಡ್ಡು ಬಿಟ್ಬಿಟ್ಟಿದ್ದಾರೆ ಇವತ್ತು. ಸದ್ಯ ಖರ್ಚಿಗೆ ಕಾಸಿರಲಿಲ್ಲ, ಹೆಂಗೋ ಸಿಕ್ತು. ಅಯ್ಯಪ್ಪನ ಕೇಳಿದ್ರೆ 1 ರೂಪಾಯಿನೂ ಕೊಡಲ್ಲ. ಹಿಂಗಾದ್ರೆ ಸಿಕ್ಕಿದ್ರೆ ಹೆಂಗೋ ಆಯ್ತದೆ, ನನಗೆ ಸಿಕ್ತು. ಎಷ್ಟಿದೆ? 600 ರೂಪಾಯಿ ಐತೆ. ಅಯ್ಯೋ ಹೆಂಗೋ ಹಬ್ಬ ಬೇರೆ ಹತ್ರ ಬರ್ತೈತೆ, ಸೀರೆ ಗಿರೆ ತಗೊಂಡ್ರೆ ಆಗ್ತದೆ. ಹೇಳೋದು ಬೇಡ, ಹಂಗೆ ಇಟ್ಕೊಂಡು ಅತ್ತೆಗೆ ಈಗ ನಾನು ಅಂಗಿ ಎತ್ಕೊಂಡೋಗಿ ತೊಳೆದ್ರೆ ಗೊತ್ತಾಗ್ಬಿಡ್ತದೆ ನಾನೇ ತಗೊಂಡಿದ್ದೀನಿ ಅಂತ. ಒಂದು ಕೆಲಸ ಮಾಡೋಣ, ಈ ಅಂಗಿ ಒಂದು ತೊಳಿಲಿಲ್ಲ ಅಂದರೆ ಏನೂ ಆಗಲ್ಲ ಸದ್ಯಕ್ಕೆ. ಬೇರೆದು ಯಾವುದಾದ್ರೂ ಹಾಕ್ಕೊಂತಾರೆ ಇದ್ದಾವೆ. ಇದೇನು ಮಾಡೋಣ ಅಂದರೆ ಇಲ್ಲೇ ಇಟ್ಟುಬಿಡೋಣ. ಅವ್ರು ನೋಡೋವರೆಗೂ ಇಲ್ಲೇ ಇರಲಿ. ಆಮೇಲೆ ಬೇಕಿದ್ರೆ ಎತ್ತು ಅದನ್ನು ತೊಳೆದ್ರೆ ಆಯ್ತದೆ. ಈಗಲೇ ನಾನು ತೊಗೊಂಡೋಗಿ ತೊಳೆದ್ಬಿಟ್ರೆ ಆಮೇಲೆ ಗೊತ್ತಾಗ್ಬಿಡುತ್ತೆ ನಾನೇ ಎತ್ಕೊಂಡಿದ್ದೀನಿ ಅಂತ. ಇದಿಲ್ಲೇ ಇರಲಿ, ದುಡ್ಡು ಮಾತ್ರ ತಗೊತೀನಿ. ಸದ್ಯ ಶರ್ಟ್ ಇಲ್ಲೇ ಇದೆ, ಒಗ್ಯಕ್ಕೇನು ಹಾಕಿಲ್ಲ ಸದ್ಯ. ಹಾಕಿ ಒಗ್ಯಕ್ಕಂತ ತಗೊಂಡೋದ್ರೆ ಅದರಲ್ಲಿರೋ ಕಾಸೆಲ್ಲ ತಗೊಂಡ್ಬಿಡ್ತಿದ್ಲು. ಇಲ್ಲೇ ಇದೆ ಸದ್ಯ. ನಾನು ಎಲ್ಲೋ ನೆನ್ನೆ ಕೊಟ್ಟಿದ್ದು, ಯಾರೋ ಕೊಟ್ಟಿದ್ರು ದುಡ್ಡ ಕೊಡಬೇಕಿತ್ತು, ಅದನ್ನೇ ಇದ್ರಲ್ಲಿ ಹಾಕಿದ್ದೆ. ಯಾರೂ ತಗೊಂಡಿಲ್ಲ ಸದ್ಯ, ಇಲ್ಲೇ ಇದೆ, ತಗೊತೀನಿ. ಇದರಲ್ಲಿರೋ ಕಾಸು ಏನಾಯಿತು? 600 ಚಿಲ್ಲರೆ ಇತ್ತಲ್ಲ, ಕಾಸೇ ಕಾಣುವಲ್ದು. ಅಯ್ಯೋ ಯಪ್ಪ, ಎಲ್ಲಿಟ್ಟೆ ನಾನು? ಅವ್ನು ಕೊಟ್ಟಾಗಿಂದ ಜೋಬಲ್ಲಿ ಹಂಗೆ ಇಟ್ಕೊಂಡು ಬಂದಿದ್ದೆ, ಹಂಗೆ ತೆಗ್ದು ಇಲ್ಲೇ ಇಟ್ಟು ಹೋದೆ. ಈಗಿನ್ನು ಬಾತ್ರೂಮ್ಗೆ ಹೋಗಿ ಬರೋಣ ಅಂತ ನೋಡಿದ್ರೆ ಅಷ್ಟರಲ್ಲಿ ದುಡ್ಡಿಲ್ಲ. ಏನಾದರೂ ಬೀಳಿಸ್ಕೊಂಡ್ಬಿಟ್ನಾ? ಏನಾದರೂ ತೂತ ಗೀತ ಆಗೈತಾ ಏನು ಜೋಬು? ಇಲ್ಲ, ಚೆನ್ನಾಗೇ ಐತೆ. ಮತ್ತು ಯಾರು ತಗೊಂಡ್ರು? ಆಕೆಗೇನು ವಿಚಾರ ಗೊತ್ತಿರಲಿಲ್ಲ ಇದರಲ್ಲಿ ಹಣ ಇರೋದು. ಒಗ್ಯಕ್ಕೂ ತಗೊಂಡೋಗಿರಲಿಲ್ಲ. ಮತ್ತು ಯಾರು ತಗೊಂಡ್ರು? ಒಂದ್ಸಲಿ ಕೇಳೋಣ ಕರೆದು. ಶಾಂತ, ಶಾಂತ ಬಾಯಲ್ಲಿ. ಅಯ್ಯೋ ಅಯ್ಯೋ, ಏನ್ರಿ ಒಂದೇ ಸಮನೆ ಕೂಗ್ತೀರಾ ಹಂಗೆ? ಏನಾಯ್ತು? ಯಾಕಂಗೆ ಕೂಗ್ತಿದ್ದೀರಾ? ಕೂಗೋದಿರಲಿ, ನನ್ಗಾಗೈತತ್ಲಗೆ. ಈ ಅಂಗಿಯಾಗ ಹಣ ಇಟ್ಟಿದ್ದೆ ನೋಡ್ದೇನೆ. ತಗೊಂಡು ಹೋಗಿ ಅರ್ಧ ತಾಸು ಆಗಿಲ್ಲ, ಆಗ್ಲೇ ಗೊತ್ತಾಯ್ತಾ ಇವನಿಗೆ. ಯಪ್ಪ, ಅಯ್ಯೋ ಏನಿಗೇನಾದ್ರೂ ಗೊತ್ತಾದ್ರೆ ಮತ್ತೆ ಅಷ್ಟೇ, ನನಗೆ ಸುಮ್ಮನೆ ಬಿಡಲ್ಲ. ಹೆಂಗಾದ್ರೂ ಮಾಡಿ ತಪ್ಪಿಸ್ಕೊಬಿಡ್ಬೇಕು. ನಾನು ಹೆಂಗೋ ದುಡ್ಡು ಸಿಕ್ತು ಅಂತ ಹೇಳಿ ಖುಷಿಯಾಗಿದ್ದೆ, ನೋಡಿದ್ರೆ 5 ನಿಮಿಷ ಆಗಿಲ್ಲ, ಆಗಲೇ ಕರೆದು ಕೇಳ್ತವನಿ. ಏನಾದರೂ ಮಾಡಿ ಈಗ ತಪ್ಪಿಸ್ಕೋಬೇಕು ಮತ್ತ. ಇಲ್ರಿ, ನಾನು ಯಾಕೆ ತಗೊಳ್ಳಿ ನಿಮ್ಮ ದುಡ್ಡನ್ನ? ನಾನು ಈ ರೂಮ್ನಾಗ ಬಂದೇ ಇಲ್ಲ. ನಾನು ಈಗಲೇ ಬಂದಿದ್ದು. ಆಗಲೇ ನಾನು ಕೆಲಸ ಮಾಡೋಕ್ಕಂತ ಹೋಗಿದ್ದೆ, ನೀವು ಕರೆದಾಗ ಈಗಲೇ ಬಂದಿದ್ದು. ನಾನು ನಿಮ್ಮ ಅಂಗಿ ಇಲ್ಲಿ ಇಟ್ಟಿರೋದು ನಾನು ನೋಡೇ ಇಲ್ಲ. ಇಲ್ಲಿ ಇಟ್ಟಿದ್ರ ಅಂಗಿನ? ಕಡೆ ತೆಗೆದು ಇಲ್ಲಿಟ್ಟು ನಾನು ಬಾತ್ರೂಮ್ಗೆ ಅರ್ಜೆಂಟ್ ಆಯಿತು ಅಂತ ಹೋದೆ. ಬಂದು ನೋಡ್ತಾ ಇದ್ದೀನಿ ದುಡ್ಡೇ ಇಲ್ಲ. ನಾನು ನೆನ್ನೆ ಯಾರೋ ಕೊಡಬೇಕಿತ್ತು, ಅವ್ರು ಕೊಟ್ಟಿದ್ರು, ಹಾಗೆ ಇಟ್ಟಿದ್ದೆ. ಒಂದು 600 ಚಿಲ್ಲರೆಯಾ ಯಾರೋ ತಗೊಂಡಿದ್ದಾರೆ, ಕೊಡ್ತಾನೆ ಇಲ್ಲ ನೋಡು. ಹೌದಾ? ಅಯ್ಯೋ, ನಾನು ನೋಡ್ಲಿಲ್ವಲ್ರಿ. ನಾನು ನೋಡಿದ್ರೆ ತಗೊಂಡು ಅತ್ಲ ಕೊಡ್ತಿದ್ದೆ ನಿಮಗೆ. ನಾನು ಈ ರೂಮ್ಗೆ ಬಂದೇ ಇಲ್ಲ, ನನಗೆ ಹೆಂಗೆ ಗೊತ್ತಾಗಬೇಕು ಅದ್ರಲ್ಲಿ ದುಡ್ಡಿದೆ ಅಂತ? ನೀವು ಎಲ್ಲಿ ಬೇಕೋ ಅಲ್ಲೇ ಇಡ್ತೀರಾ, ತಗೊಳ್ರಿ ನೀವು. ಲೇ, ಮನೇಲಿ ಇಡ್ದಲ್ಲೇ ಇನ್ನೆಲ್ಲಿ ಇಡ್ತಾರೆ? ತಂದು ಇಲ್ಲೇ ಇಟ್ಟಿದ್ದೀನಿ ನಮ್ಮ ರೂಮ್ನಾಗೆ, ಇನ್ನೆಲ್ಲಿ ಇಡ್ಲಿ ನಾನು? ಹೋಗಿ ಬರೋ ಅಷ್ಟರಲ್ಲಿ ದುಡ್ಡಿಲ್ಲ ಜೇಬ್ನಾಗಿಂದು. ಎಲ್ಲೆಲ್ಲೋ ಹೋಗ್ತೀರಾ, ಕಳ್ದಾಕೊಂಡು ಬರ್ತೀರಾ, ಮತ್ತೆ ಮನೇಲಿ ಬಂದು ಹುಡುಕ್ತೀರಾ. ಎಲ್ಲೋ ಬೀಳ್ಸಿರ್ಬೇಕು ನೋಡಿ, ನೆನ್ಪು ಮಾಡ್ಕೊಳ್ಳಿ. ಯಾರಿಗಾದ್ರೂ ಕೊಟ್ಟಿರ್ಬೇಕಾ, ಎಲ್ಲ ಬೀಳ್ಸಿರ್ಬೇಕು. ನಾನು ಎಲ್ಲೂ ಬೀಳ್ಸಿಲ್ಲ ಕಣೆ. ಅವ್ರು ಕೊಟ್ಟಿದ ತಕ್ಷಣ ಹಂಗೆ ಇತ್ತು. ನೆನ್ನೆ ಎಲ್ಲ ಬೆಳಿಗ್ಗೆ ಇನ್ನು ನೋಡಿವ್ನಿ, ಜೇಬಲ್ಲೇ ಇತ್ತು ದುಡ್ಡು. ನನಗೆ ಅಂಗಿ ಬಿಚ್ಚಿ ಇಲ್ಲಿ ಇಟ್ಟೋಗಿದ ತಕ್ಷಣ ದುಡ್ಡು ಮಾಯ ಆಗೋಯ್ತಾ ಏನು? ಮನೆಯಲ್ಲೇ ಇಟ್ಟಿದ್ದೀನಿ, ನಿನ್ನೆಲ್ಲಿ ಇಡ್ಲಿ? ಏನಪ್ಪ ನನಗೆ ಗೊತ್ತಿಲ್ಲ, ನಾನಂತೂ ತೆಗ್ದಿಲ್ಲ ನೋಡು. ಮತ್ತೆ ನನಗೇನು ಹೇಳ್ಬೇಡ ನೀನು. ಕೊಡೋದೆಲ್ಲ ಕಾಸು ಹಂಗೆ ಮಾಡಿ ಹಾಳು ಮಾಡ್ತೀಯ ನೀನು. 600 ರೂಪಾಯಿ ಅಂದರೆ ಏನು ಸುಮ್ಮನೆನಾ? ಒಂದು 15 ದಿನಕ್ಕೆ ತರಕಾರಿ ಆದರೂ ಬರ್ತಿದ್ವು ಮನೆಯಾಗ. ಈಗ ನೋಡಿ ಕಳೆದಾಕೊಂಡು ಈಗೇನು ಮಾಡೋದಿದ? ಅಲ್ಲ ಕಣೆ, ಮನೆಯಾಗ ಇಟ್ಟಿದ್ದ ಅಂಗಿಯಲ್ಲಿ ದುಡ್ಡಿಲ್ಲ ಅಂದರೆ ಏನೇ ಹೇಳೋದು? ಮನೆಯಾಗಿನ ಏನು ಹೊರಗಡೆ ಜನ ಬರ್ತಾರ ಏನು? ಮನೆಯಾಗಿನ ಇರೋರೇ ಎತ್ಕೊಂಡಿರ್ಬೇಕು. ಇರೋದು ನೀನು ಒಬ್ಳೆ, ಇನ್ಯಾರಿಗೆ ಕೇಳಲಿ ನಾನು? ತಗೊಂಡಿದ್ರೆ ಕೊಡು. ಏನ್ರಿ ನೀವು ನನ್ನ ಮೇಲೇನೆ ಅನುಮಾನ ಪಡ್ತಿದ್ದೀರಾ? ನಾನೇನು ತಗೊಂಡ? ನಾನು ಈ ರೂಮ್ನಾಗ ಬಂದೇ ಇಲ್ಲ. ನಾನು ಬೆಳಿಗ್ಗೆಯಿಂದ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಕೂತಿದ್ದೀನಿ. ನೀವು ಕರೆದಾಗಲೇ ನಾನು ಬಂದಿದ್ದು ರೂಮ್ನಾಗ. ಅತ್ಲಾಗೆ ಎಲ್ಲಾದರೂ ನಾನು ಅಂಗಿಯಾಗಿನ ತಗೊಂಡಿದ್ರೆ ನಾನೇನು ಕೊಡ್ತಿರ್ಲಿಲ್ಲೇನು? ನನ್ನ ಮೇಲೆ ಅನುಮಾನ ಪಡ್ತೀರಾ ನೀವು? ಒಬ್ಬೊಬ್ಬೊಬ್ಬ ಕೇಳ್ದೆ ಕಣೆ ಅಷ್ಟೇ, ನಾನೇ ನೀನು ತಗೊಂಡಿದ್ಯಾ ಅಂತ ಕೇಳಲಿಲ್ಲ. ತಗೊಂಡಿದ್ರೆ ಕೊಡು ಅಂದಿದ್ದು. ಮನೆಯಾಗೆ ನಾನು ನೀನು ಬಿಟ್ಟರೆ ಬೇರೆ ಯಾರವ್ರೆ? ಬೇರೆಯವ್ರನ್ನ ಕೇಳೋಕ್ಕಾಯ್ತದಾ ಹೇಳು? ಏನೋ ಗೊತ್ತಿಲ್ಲ ನನಗೂ. ನೀವೆಲ್ಲೋ ಹೊರಗಡೆ ಬೀಳ್ಸ್ಕೊಂಡು ಬಂದಿರಬೇಕಿಲ್ಲ ಅಂದರೆ ಯಾರಿಗಾದ್ರೂ ಕೊಟ್ಟಿರಬೇಕು. ನಿಮ್ಮ ಮೊದಲೇ ಮರು ಜಾಸ್ತಿ ಬೇರೆ, ಮನೆಯಾಗ ಬಂದು ಈ ಥರ ಹೇಳ್ತೀರ ನೀವು. ಸರಿ ಬಿಡು, ನಾನೇ ಜ್ಞಾಪಕ ಮಾಡ್ಕೊತೀನಿ. ಯಾರಿಗಾದ್ರೂ ಕೊಟ್ಟಿರಬೇಕು, ಇಲ್ಲಾಂದರೆ ಎಲ್ಲೋ
ಮಿಸ್ ಆಗಿರಬೇಕು, ಜ್ಞಾಪಕ ಮಾಡ್ಕೊಂಡು ಬಿಡು. ಹಾಗೆ ನೀನು ಹುಡುಕು, ಸ್ವಲ್ಪ ಮನೆಯಲ್ಲಿ ಎಲ್ಲಾದರೂ ಇಟ್ಟಿರಬೇಕು. ನಾನು ಸ್ವಲ್ಪ ಮರು ಜಾಸ್ತಿ, ನನಗೂ ಎಲ್ಲೋ ಇಟ್ಬಿಟ್ಟು ಎಲ್ಲೋ ಹುಡುಕ್ತಿರ್ತೀನಿ, ನೋಡ್ತಿರು. ಹಾಂ ಸರಿ ಆಯ್ತು ತಗೊಳ್ಳಿ. ನಂಗೆ ಸಿಕ್ಕಿದ್ರೆ ನಾನೇನು ಕೊಡ್ದಂಗೆ ಇರ್ತೀನ, ನಾನು ನಿಮ್ಮ ಕಷ್ಟಕ್ಕೆ ಆಗೋದು. ಹಾಂ ಸಿಕ್ಕಿದ್ರೆ ಕೊಡ್ತೀನಿ, ನೀವು ನೋಡಿ. ಹಾಂ ಯಾರಿಗಾದ್ರೂ ಕೊಟ್ಟಿರ್ಬೇಕಿಲ್ಲ ಅಂದರೆ ಜ್ಞಾಪಕ ಮಾಡ್ಕೊಳ್ಳಿ. ಸರಿ ಆಯಿತು, ಒಂದು ಕಪ್ ಚಾ ಮಾಡ್ಕೊಂಬ ಹಂಗೆ. ಇಲ್ಲೇ ಇಟ್ಟಿದ್ದೆ ನಾನು ಬೆಳಿಗ್ಗೆನೂ ನೋಡಿದ್ದೀನಿ. ನಿನ್ನೆ ಅಂಗಿಯಾಗ ಹಾಕಿದ್ದು ನಾನು ಇನ್ನೂ ಎಲ್ಲೂ ತೆಗ್ದೇ ಇಲ್ಲ, ಹೊರಗಡೆನೂ ಹೋಗಿಲ್ಲ. ಏನಾಯಿತು ದುಡ್ಡು? ಇರೋದು ಇವಳು ಒಬ್ಳೆಯ ಮನೆಯಲ್ಲಿ, ಯಾರೂ ಇಲ್ಲ. ಅಂಗಿಯಾಗಿ ಇರ್ತಿದ್ದು ದುಡ್ಡು ಏನಾಯ್ತು ಮತ್ತಾ? ಎಲ್ಲೋ ನಾನೇ ಮಿಸ್ ಆಗಿ ಎಲ್ಲೋ ಬೀಳಿಸಿರ್ಬೇಕಾ ಏನು? ಒಂದು ತಿಳಿವಲ್ದು ಅತ್ಲಗೆ, ಹೋದ್ರೆ ಹೋಯ್ತು. 500 ರೂಪಾಯಿಗೆ 3 ಸೀರೆ, 500 ರೂಪಾಯಿಗೆ 3 ಸೀರೆ. ಸೀರೆ ಸೀರೆ ಯಾರಿಗೆ ಬೇಕು? ಬನ್ನಿ 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 ಬೇಗ. ಸೀರೆ ಸೀರೆ 500 ರೂಪಾಯಿಗೆ 3, 500 ರೂಪಾಯಿಗೆ 3. ಸೀರೆ ಒಂದು ಬೇರೆ ಬಂದಿದ್ದಾನೆ. ಯಪ್ಪ ಎಷ್ಟು ಚಂದ ಐತೆ. ಅದು 500 ರೂಪಾಯಿಗೆ 3 ಅಂತೆ. ನನ್ನ ಹತ್ರ ಬೇರೆ 600 ರೂಪಾಯಿ ಐತೆ. ಇನ್ನು 500 ರೂಪಾಯಿಗೆ 3 ಸೀರೆ ತಗೊಂಡ್ರೆ 100 ರೂಪಾಯಿ ಮಿಕ್ಕತ್ತೆ. ಒಳ್ಳೆ ಟೈಮ್ನಾಗ ಬಂದಿದ್ದಾನೆ. ಮನೇಲಿ ಬೇರೆ ನಮ್ಮ ಮನೆಯವ್ರು ಹಂಗೆ ಇದ್ದಾರೆ. ಈಗ ಇವನ ಹತ್ರ ಸೀರೆ ತಗೊಂಡ್ರೆ ಈ ಅಪ್ಪ ಸುಮ್ಮನೆ ಬಿಟ್ಟಾನ. ಮೊದಲೇ ಅನುಮಾನ ಪಡ್ತು ನನ್ನ ಮೇಲೆ, ತಗೊಂಡಿರ್ಬೇಕು ಇವಳೆಯ ಅಂತ. ಏನು ಮಾಡೋದೀಗ? ಸೀರೆ ಸೀರೆ ಬೇಕೇನಮ್ಮ ಸೀರೆ? ಅಯ್ಯೋ ಮೆತ್ತಗಯ್ಯ, ಹೆಂಗೆ ಸೀರೆ? ಅಕ್ಕ 500 ರೂಪಾಯಿ 3 ಕಣಕ, ಅಷ್ಟೇ ಚೆನ್ನಾಗಿದೆ ನೋಡಿ. ಸೆಮಿ ಸಿಲ್ಕ್ ಸೀರೆ ನೋಡಿ ನೋಡಿ ಚೆನ್ನಾಗಿದೆ. ಅಯ್ಯೋ ಈಗ ನಾನು ಒಬ್ಳೆ ನೋಡಿದ್ರೆ ಈ ಅಪ್ಪನಿಗೆ ಡೌಟ್ ಬಂದ್ಬಿಡುತ್ತೆ ಮತ್ತ. ಹೆಂಗಾದ್ರೂ ಮಾಡಿ ಬೋರಕ್ಕಂಗೂ ಕರೆದ್ರೆ ಅತ್ಲೆಗೆ ಆಕಿ ನೆಪದಾಗ ನಾನು ನೋಡಿ ನಾವು ತಕ್ಕೊಂಡ್ಬಿಡ್ತೀನಿ ಅತ್ಲೆಗೆ. ತಕೊಂಡು ಅವ್ರ ಮನೆಯಾಗ ಇಟ್ಟು ಒಂದು 5-6 ದಿನ ಆದಮೇಲೆ ಹೆಂಗೋ ನನ್ನ ಮನೆಯಾಗ ಇವ್ರು ಇಲ್ಲದೆ ಇರುವಾಗ ಇಸ್ಕೊಂಡ್ರೆ ಆಯ್ತದೆ ಅತ್ಲೆಗೆ. ಹಾಗೆ ಮಾಡ್ತೀನಿ, ಬೋರಕ್ಕಂಗೆ ಕರಿತೀನಿ. ಬೋರಕ್ಕ, ಓ ಬೋರಕ್ಕ. ಬೋರಕ್ಕ ನೋಡಿ ಎಷ್ಟು ಚಂದ ಆಯ್ತವೆ ಸೀರೆ. 500 ರೂಪಾಯಿಗೆ 3 ಅಂತೆ. ಹೆಂಗೋ ಹಬ್ಬ ಬೇರೆ ಬಂದ್ಬಿಡ್ತು ಹತ್ರನೆಯ, ಗೌರಿ ಹಬ್ಬ ಲಕ್ಷ್ಮಿ ಹಬ್ಬ ಎಲ್ಲ. ತಗೊಳ್ಳೋಣ ಅತ್ಲಾಗೆ, ತಗೊಳ್ಳೋಣೇನೆ. ಅಯ್ಯೋ ನನ್ನ ಹತ್ರ ಕಾಸಿಲ್ಲವಾ, ನೀನು ಬೇಕಿದ್ರೆ ತಗೋ. ಮೊನ್ನೆ ಏನು ಹಾಸ್ಪಿಟ್ಲಿಗೆ ಅಷ್ಟೊಂದು ಹಾಕಿ ಬಂದಿದ್ದೀನಿ. ಇನ್ನು ಕಾಸು ಎಲ್ಲಿಂದ ನನ್ನ ಹತ್ರ? ಈಗ ನಮ್ಮವನಿಗೂ ಕೇಳಿದ್ರೆ ಅಷ್ಟೇ, ಮತ್ತೆ ನನ್ನ ಹತ್ರ ಇಲ್ಲ, ನೀನು ತಗೋ. ಅದ್ಯಾಕಂಗೆ ಹೇಳ್ತೀಯಾ? ಕಡಿಮೆಗೆ ಬಂದಿದ್ದಾವೆ 500 ರೂಪಾಯಿಗೆ 3 ಅಂತೆ, ತಗೋ. ಏನು ಯಾವಾಗಲೂ ಕಾಸಿಲ್ಲ ಕಾಸಿಲ್ಲ ಅಂತೀಯಾ? ಒಂದು ಕೆಲಸ ಮಾಡೋಣ, 500 ರೂಪಾಯಿಗೆ 3 ಅಂತೆ, 3 ತಗೊಳ್ಳೋಣ. ಅದರಲ್ಲಿ 2 ನಾನು ತಗೊತೀನಿ, 1 ನೀನು ಕೊಡ್ತೀನಿ. ನಿನಗೆ ಕಾಸಾದಾಗ ನನಗೆ ಮತ್ತೆ ವಾಪಸ್ ಕೊಡುವಂತೆ, ಆಯ್ತಾ? ಹ್ಞೂ ಸರಿ ತಗೋ, ಕೊಡ್ಸು. ನಿನ್ನ ಹತ್ರ ಇದ್ರೆ ನಾನು ದುಡ್ಡಿದ್ದಾಗ ಕೊಡ್ತೀನಿ ನಿನಗೆ. ನಾನು ಗೊತ್ತಲ್ಲ, ಕೊಡ್ತೀನಿ, ಇಸ್ಕೊಂಡಿದ್ದು ಇಟ್ಕೊಳ್ಳಲ್ಲ. ಸರಿ ಸರಿ ಆಯ್ತು ಬಾರಕ್ಕ, ನೋಡೋಣ ಬೇಗ. ನಮ್ಮವನು ಬೇರೆ ಮನೆಯಾಗ ಇದ್ದಾನೆ, ಮತ್ತು ಅವ್ನು ಬಂದರೆ ಅಷ್ಟೇ ಮತ್ತೆ. ಏನು ತಗೊಳಕ್ಕೆ ಕೊಡಲ್ಲ. ಬಾ ಬೇಗ ಬೇಕು ನೋಡೋಣ, ಗಡ ನೋಡಿ ತಗೊಳ್ಳೋಣ ಬಾ. ಚೆನ್ನಾಗೈತೆ ಕಣಕ್ಕ, ನೋಡು ಯಾವ್ದು ಬೇಕು? ಹ್ಞೂ ಕಣೆ ಚೆನ್ನಾಗೈತೆ, ಪರವಾಗಿಲ್ಲ, ರೇಟು ಪರವಾಗಿಲ್ಲ. 500 ರೂಪಾಯಿಗೆ 3 ಅಂತೆ, ತಗೋ ತಗೋ. ಯಾವ್ದು ಬೇಕು ನೋಡು. ಇದು ಚೆನ್ನಾಗಿದೆ ನೋಡು. ನೋಡಿ ಶಾಂತ, ಇದು ಚೆನ್ನಾಗಿದೆ. ಇದು ನಿನಗೆ ಚೆನ್ನಾಗಿ ಕಾಣಿಸುತ್ತೆ ನೋಡು. ಇದೆರಡು ನಿನಗಿರಲಿ, ಇದೊಂದು ನನಗಿರಲಿ. ಇದೊಂದು ಕೊಡಿಸು ನನಗೆ, ನಾನು ಕೊಡ್ತೀನಿ ನಿನಗೆ. ಲೇ ಶಾಂತ, ಚಾ ಮಾಡಿಕೊಡು ಅಂದರೆ ಇಲ್ಲೇನು ಮಾಡ್ತಿದ್ದೀಯೇ? ಎಷ್ಟೊತ್ತಾಯ್ತು ನಾನು ನಿನಗೆ ಚಾ ಕೇಳಿ, ಇಲ್ಲೇನು ಮಾಡ್ತಿದ್ಯಾ? ಅಯ್ಯೋ ಇವನ್ ಬೇರೆ ಬಂದ್ಬಿಟ್ಟ. ಏನಿಲ್ಲ ರೀ, ಬೋರಕ್ಕ ಸೀರೆ ತಗೊಳ್ತಿದ್ರು. ಬಾರ, ನನಗೆ ನೀಟಾಗಿ ನೋಡೋಕ್ಕಾಗಲ್ಲ, ಯಾವುದಂತ ಚಾಯ್ಸ್ ಮಾಡೋಕ್ಕಾಗಲ್ಲ. ನೀನು ಆಸೆ ಚೆನ್ನಾಗಿರುತ್ತೆ, ಬಾ ನೋಡು 1-3 ಸೀರೆಯ ಅಂತ ಹೇಳಿದ್ರು, ಅದಕ್ಕೆ ಬಂದು ನೋಡ್ತಿದ್ದೆ ಕಣ್ರಿ. ಇನ್ನೇನಿಲ್ಲ, ನಾನೇನು ತಗೋತಿಲ್ಲ. ಸರಿ ಸರಿ ಆಯ್ತು ಬಾ, ಅದನ್ನ ನೋಡಿ ಬೇಗ ಬಾ. ಚಾ ಮಾಡಿಕೊಡು, ನಾನು ಹೋಗ್ಬೇಕೆಲ್ಲ ಹೊರಗಡೆ ಕೆಲಸ ಐತೆ, ಹೋಗ್ಬೇಕು ಬಾ ಬೇಗ. ಸರಿ ಆಯ್ತು ನಡೀರಿ. ಹಿಂದೆನೇ ಬಂದೆ, ಆ ಅಕ್ಕಂಗೆ ಏನು ನೋಡೋಕ್ಕಾಗಲ್ವಂತೆ. ನಾನು ನೋಡೋದು ಭಾರಿ ಇಷ್ಟಪಡುತ್ತಾ ಅಕ್ಕ, ತೋರಿಸಿ ನಾನು ಒಂದು 3 ಕೊಡಿಸಿ ಬರ್ತೀನಿ, ತಡೀರಿ, ಹಿಂದೆನೇ ಬರ್ತೀನಿ ನಡೀರಿ. ಬೋರಕ್ಕ ಬೇಗ ತಗೊಳಕ್ಕ, ಮತ್ತೆ ಬಂದ್ರೆ ಮತ್ತೆ ಕಷ್ಟ ಆಯ್ತದೆ ನೋಡು. ಗಡ ತಗೋ, ಇಲ್ಲಾಂದ್ರೆ ತಗೊಳಕ್ ಬಿಡಲ್ಲ ಮತ್ತೆ. ನನ್ನ ಹತ್ರ ದುಡ್ಡು ಇರಲಿಲ್ಲ, ನಾನು ಹೆಂಗೆಂಗೋ ಹೊಂಚಿಸಿ ಅತ್ಲಾಗ ತಗೋತಿರೋದು. ತಗೋ ಗಡ ತಗೋ. ಇನ್ನೇನು ನೋಡೋದೆ ಶಾಂತ, ಎಷ್ಟು ನೋಡಿದ್ರು ನೋಡ್ಬೇಕನ್ಸ್ತದೆ. ಇವು 3 ತಗೋ ಅತ್ಲಾಗೆ, ನನಗೂ ಕೆಲಸ ಐತೆ ಮನೆಯಾಗ. ಮತ್ತು ನಮ್ಮವನು ನೋಡಿದ್ರೆ ಸುಮ್ಮನೆ ಇರಲ್ಲ ಮತ್ತೆ. ದುಡ್ಡಿಲ್ಲ ಅಂತಿದ್ದೆ, ಆಗಲೇ ಸೀರೆ ಗೀರೆ ಎಲ್ಲ ತಗೊತಿದ್ಯಾ ಅಂತ ಬೈತಾನೆ. ಬೇಗ ತಗೋ, ಇವು 3 ತಗೋ ಅತ್ಲಾಗೆ. ತಗೊಳ್ಳಿ ಅಕ್ಕ, ಇನ್ನೂ ಒಂದು 3. ಏನು 3ಕ್ಕೇನೆ ಸಾಕಂತಿದ್ದೀರಾ? ಇದು ನೋಡಿ ಬನಾರಸ್ ಸಿಲ್ಕ್, ಇದು ನೋಡಿ ಕಾಟನ್ ಸಿಲ್ಕ್, ಯಾವುದು ಬೇಕು ತಗೊಳ್ಳಿ. ಇವನು ಬಾಣ ಇವಾಗಿಲ್ಲ, ಇದು ಸಾಕು 3. ಇವು 3 ಕೊಡು. ಎಷ್ಟಾಯ್ತು ನೋಡು, 400 ರೂಪಾಯಿಗೆ 3 ಕೊಟ್ಟೋಗು. ಏನು 500 ರೂಪಾಯಿ ನೀನು ಹೇಳಿದ ರೇಟಿಗೆ ಕೊಡ್ತಾರೆ ಯಾರು? ಇಲ್ಲ ಕಣಕ್ಕ, ನಮ್ಮಲ್ಲಿ ಫಿಕ್ಸ್ಡ್ ರೇಟ್, ಹೋಲ್ಸೇಲ್ ರೇಟ್. 500 ರೂಪಾಯಿಗೆ 3 ಬೇಕು ಅಂದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬೇಡ. ಇಲ್ಲ ಕಣೆ ಶಾಂತ, ಈ ಸೀರೆಗಳಿಗೆ ಇವನೇ ಕಡಿಮೆ ಕೊಡ್ತಿರೋದು. ಅತ್ಲಾಗ ತಗೋ ಅತ್ಲಾಗೆ. ಚೌಕಾಸಿ ಮಾಡೋದೇನು ಬೇಡ. ಪಾಪ ಅಲ್ಲಿಂದ ಇಲ್ಲಿಗೆ ಓದ್ಕೊಂಡು ಬಂದಿರ್ತಾನೆ. 500 ರೂಪಾಯಿಗೆ 3 ಅಂದರೆ ಯಾರು ಕೊಡ್ತಾರೆ ಈ ಕಾಲದಲ್ಲಿ? 500 ರೂಪಾಯಿಗೆ 3 ಸೀರೆ ಬಂದಾವ, ಅದು ಇಂಥ ಕ್ವಾಲಿಟಿ ಚೆನ್ನಾಗಿದೆ. ತಗೋ ಅತ್ಲಾಗೆ. ಸರಿ ತಗೊಳಪ್ಪ. ತಗೋ.
ಬರಕ ಒಂದು ಹೆಲ್ಪ್ ಮಾಡೆ. ನಾನು ಹೆಂಗೋ ಮನೆಯಲ್ಲಿ ಹೇಳಿಲ್ಲ ಸೀರೆ ತಗೊಂತೀವಿ ಅಂತ, ಮತ್ತೆ ಹೇಳಿದ್ರೆ ಮತ್ತೆ ಬೈತಾರೆ ಮತ್ತೆ. ಅದಕ್ಕೆ ನಿಮ್ಮ ಮನೆಯಾಗ ಇಟ್ಕೊ, ಒಂದು ವಾರ ಆದ್ಮೇಲೆ ನಾನೇ ಇಸ್ಕೊಂತೀನಿ. ಹಾಂ, ಇಬ್ರು ಹೋಗಿ ಜಾಕೆಟ್ಗೆ ಹೊಲ್ಸಕ್ಕೆ ಹಾಕ್ಬೇಡ ಅಂತೆ ಹಬ್ಬ ಬರೋದ್ರೊಳಗಡೆ, ಸರಿನಾ? ನಿಮ್ಮ ಮನೆಯಾಗ ಇಟ್ಕೊ ಮತ್ತ. ಕೇಳಿದ್ರೆ ಮತ್ತೆ ಹೇಳ್ಬೇಡ ನಮ್ಮವಳು ಸೀರೆ ತಗೊಂಡ್ರು ಅಂತ ಕೇಳ್ತಾರೆ ನಮ್ಮ ಮನೆಯವರು. ಇಲ್ಲ ಕಣಣ್ಣ ನಾನು ತಗೊಂಡೆ ಅಂತ ಹೇಳ್ಬಿಡ. ನಿಮಗೆ ಒಂದು ವಾರ ಆದ್ಮೇಲೆ ನಾನೇ ಇಸ್ಕೊಂತೀನಿ. ಸರಿ ಕಣ್ ತಗೊಳ್ಳೆ, ಇಟ್ಕೊಂಡಿರ್ತೀನಿ. ಕೇಳು ಕೊಡ್ತೀನಿ ಅಂತೆ. ನಮ್ಮ ಮನೆಯಾಗೂ ಹೇಳ್ಬೇಡ ಮತ್ತೆ. ಆಯಪ್ಪನು ಇನ್ನು ನಮ್ಮ ಮನೆಯಲ್ಲಿ ನಾನು ಹೋಗಿ ನಿಧಾನಕ್ಕೆ ಇಟ್ಬಿಡ್ತೀನಿ ಅತ್ಲಿಗೆ, ಯಾರಿಗೂ ಕಾಣ್ದಲೆ. ನಾನು ಅದಾದ್ಮೇಲೆ ಒಂದು ವಾರ ಆದ್ಮೇಲೆ ತೆಗಿಯೋದು, ಏನೇನು ನೆಪ ಒಡ್ಡಿ ಹೆಂಗೋ ಮಾಡಿ ಹೇಳೋದು. ಸರಿನಾ? ಇಟ್ಕೊಂಡಿರ್ತೀನಿ, ಮತ್ತೆ ಬಂದು ಕೇಳು ಆಯ್ತಾ? ಕೊಡ್ತೀನಿ. ನಾವ್ ಹೆಂಗಸ್ರು ಹಿಂಗೆ ನೋಡಿದ್ರ, ಸೀರೆ ಅವ್ನು ಬಂದಿದ್ದಕ್ಕೆ ಹೆಂಗೋ ಸೀರೆ ತಗೊಂಡ್ಬಿಟ್ಟೆ 500 ರೂಪಾಯಿಗೆ 3, ಇನ್ನೂ 100 ರೂಪಾಯಿ ಮಿಕ್ಕೈತೆ. ಹೆಂಗೋ 600 ರೂಪಾಯಿ ಇವತ್ತು ಇಸ್ಕೊಂಡಿದ್ದಕ್ಕೆ ಹೆಂಗೋ ಆಯ್ತು. ಇಸ್ಕೊಂಡಿದ್ದಕ್ಕಲ್ಲ, ಕತ್ಕೊಂಡಿದ್ದಕ್ಕೆ. ನಿಮ್ಮ ಮನೇಲೂ ಹಂಗೆಯಾ? ಕಮೆಂಟ್ ಮಾಡಿ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ. ನೋಡ್ತೀರಿ ಆಯಿತಾ ಚಾನಲ್ನ? ಸರಿ, ಬರ್ತೀನಿ, ಬಾಯ್. ಚಹಾ ಮಾಡಿ ಕೊಡ್ಬೇಕಂತೆ, ಮತ್ತೆ ಲೇಟ್ ಆಯ್ತದೆ, ಹೊರಗಡೆ ಬೇರೆ ಹೋಗ್ಬೇಕು ಅವರು. ಹೋಗಿ ಕೊಡ್ತೀನಿ ಮತ್ತೆ. ಸರಿ, ಬಾಯ್.